ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ದೇವರು ತಾನೇ ನಿಮ್ಮ ಜೀವಿತದಲ್ಲಿ ಈ ಮುಂಜಾನೆಯಲ್ಲಿ ಮಾತನಾಡುತ್ತಿರುವ ವಾಕ್ಯವನ್ನು ಗಮನಿಸುವುದಾದರೆ ಕೀರ್ತನೆ 40ನೇ ಅಧ್ಯಾಯದ 5ನೇ ವಚನದಲ್ಲಿ, ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಪ್ರಿಯ ದೇವಜನರೇ, ಕೀರ್ತನೆಗಾರನು ಒಂದು ಸುಂದರವಾದ ವಾಕ್ಯವನ್ನು ಬರೀತಾ ಇದ್ದಾರೆ. ಏನಂದರೆ, ನಮ್ಮ ಹಿತಕ್ಕಾಗಿ ನೀನು ಮಾಡಿಕೊಂಡಿರುವಂಥ ಆಲೋಚನೆಗಳು ಅದ್ಭುತ ಕಾರ್ಯಗಳು ಅದು ಎಷ್ಟೋ ವಿಶೇಷವಾಗಿವೆ. ವಿಶೇಷ ಅನ್ನುವ ಪದ ನಾವು ನೆನಪಿಸಿಕೊಳ್ಳುವುದಾದರೆ, ನೀವು ಯಾವುದೇ ಒಂದು ಹೋಟೆಲ್ಗೆ ಹೋಗುವುದಾದರೂ ಆ ಹೋಟೆಲ್ನ ಮುಂಭಾಗದಲ್ಲಿ ಅವತ್ತಿನ ಮುಂಜಾನೆಯಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ. ಏನಂದರೆ ಸ್ಪೆಷಲ್ ಮೆನು, ಅಂದರೆ ಇವತ್ತಿನ ಒಂದು ವಿಶೇಷವಾದ ಮೆನು ಇದಾಗಿದೆ ಅಂತ. ಯಾವುದೇ ಒಂದು ಐಟಮ್ ತೆಗೆದುಕೊಳ್ಳುವುದಕ್ಕೆ ಹೋದರೂ ಕೂಡ ಅಲ್ಲಿ ಸ್ಪೆಷಲ್ ಅಂತ ಒಂದು ವರ್ಡ್ ಇರ್ತದೆ. ಏನಂದರೆ ಒಂದು ಸ್ಪೆಷಲ್ ಆಫರ್ ಆಗಿರ್ಬೋದು. ಎಲ್ಲ ವಿಧಗಳಲ್ಲೂ ಗಮನಿಸುವುದಾದರೆ ಒಂದು ಟ್ರಾವೆಲ್ ಬುಕ್ ಮಾಡುವಾಗಲೂ ಕೂಡ ಒಂದು ಸ್ಪೆಷಲ್ ಕೋಟಾ ಅನ್ನುವುದಿರ್ತದೆ. ಎಲ್ಲ ವಿಷಯಗಳಲ್ಲೂ ಕೂಡ ಸ್ಪೆಷಲ್ ಅಂದರೆ ಒಂದು ವಿಶೇಷವಾದ ಒಂದು ಕೋಟ ಅಥವಾ ಒಂದು ವಿಶೇಷವಾದ ಒಂದು ಅಡುಗೆ, ಒಂದು ವಿಶೇಷವಾದ ಒಂದು ಆಫರ್ ವಸ್ತು, ಎಲ್ಲ ಸ್ಥಳಗಳಲ್ಲೂ ಈ ವಿಶೇಷ ಅನ್ನುವ ಪದವನ್ನು ಹುಡುಕಿನೇ ನಾವು ಹೋಗ್ತೀವಿ, ಹೌದಲ್ವಾ? ಏನು ಸ್ಪೆಷಲ್ ಇದೆ ಇವತ್ತು ಅಂತ ಕೇಳ್ತೀವಿ, ಏನು ಸ್ಪೆಷಲ್ ಆಫರ್ ನಡೀತಿದೆ ಅಂತ ಕೇಳ್ತೀವಿ. ಆ ಪ್ರಕಾರ ನನ್ನನ್ನು ನಿಮ್ಮನ್ನು ರೂಪಿಸಿರುವ ಯೆಹೋವನು, ನಮ್ಮನ್ನು ಕಾಯುವ ಕರ್ತನು ಯೇಸು ಸ್ವಾಮಿ ನನ್ನ ವಿಷಯವಾಗಿ ನಿಮ್ಮ ವಿಷಯವಾಗಿಯೂ ಕೂಡ ಆತನು ಮಾಡಿಕೊಂಡಿರುವಂಥ ಆಲೋಚನೆಗಳು, ಆತನು ನಡೆಸುವಂಥ ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ ಅಂತೆ. ನಾವೆಷ್ಟೊಂದು ಜನ ಏನು ಮಾಡ್ತೀವಿ ಗೊತ್ತಾ? ಅಯ್ಯೋ ನಂದೊಂದು ಬದುಕ ಅಂತ ನಾವು ಮಾತಾಡ್ಕೊಳ್ತೀವಿ. ಅಯ್ಯೋ ಏನಪ್ಪ ಅವ್ರ ಜೀವನ ನೋಡಿ ಎಷ್ಟು ಚೆನ್ನಾಗಿದೆ, ಇವರ ಜೀವನ ನೋಡಿ ಎಷ್ಟು ಚೆನ್ನಾಗಿದೆ, ಆ ಬ್ರದರ್ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಅವರ ಕುಟುಂಬ ನೋಡಿ ಎಷ್ಟು ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ನಾವು ಇನ್ನೊಬ್ಬರನ್ನ ನೋಡಿ ನೋಡಿ ಏನು ಮಾಡ್ತೀವಿ, ನಮ್ಮನ್ನು ನಾವು ಕೆಳಮಟ್ಟಕ್ಕೆ ಕುಗ್ಗಿಸಿಕೊಳ್ತೀವಿ. ಆದರೆ ಒಬ್ಬ ಆತ್ಮಿಕ ವ್ಯಕ್ತಿ, ಕೀರ್ತನೆಗಾರನು ವಾಕ್ಯದಲ್ಲಿಯೇ ಬರೆದು ಹೇಳ್ತಾ ಇದ್ದೇನೆ. ಏನಂದರೆ, ನಾವು ಯೆಹೋವನ ಕೈಯಲ್ಲಿ ಇರುವಾಗ, ಆತನ ಚಿತ್ತದಂತೆ ನಡೆಯುವಾಗ, ಯೆಹೋವನು ನಮಗಾಗಿ, ನಮ್ಮ ಜೀವಿತಕ್ಕಾಗಿ, ಭವಿಷ್ಯಗಳಿಗಾಗಿ ಎಷ್ಟೋ ಹಿತವಾದ ಆಲೋಚನೆಗಳನ್ನು ವಿಶೇಷವಾಗಿ ಮಾಡಿಕೊಂಡಿದ್ದಾರೆ. ಅಂದರೆ ಅರ್ಥ ಏನು ಗೊತ್ತಾ ಪ್ರಿಯ ದೇವಜನರೇ? ನೀವು ಕೂಡ ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ವಿಶೇಷವಾದವರು. ಆತನು ನಿಮ್ಮ ಕುರಿತಾಗಿ ಹಿತವಾದ ಆಲೋಚನೆಗಳನ್ನು ಮಾಡಿಕೊಂಡಿದ್ದಾರೆ. ಅದು ನಾರ್ಮಲ್ ಆದ ಯೋಚನೆಗಳಲ್ಲ, ಸಾಧಾರಣವಾದ ಪ್ಲ್ಯಾನ್ ಅಲ್ಲ, ಎಲ್ಲವೂ ಸ್ಪೆಷಲ್ ಪ್ಲ್ಯಾನ್. ನಿಮ್ಮ ಜೀವಿತವನ್ನು, ನಿಮ್ಮ ಭವಿಷ್ಯತನ್ನು ಯೆಹೋವನಾದ ಕರ್ತನು ಯೇಸು ಸ್ವಾಮಿ ಸ್ಪೆಷಲ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ. ಅದ್ಭುತ ಕಾರ್ಯಗಳು ಕೂಡ ಅವರಿಗಾದಂತೆ ಇವರಿಗಾದಂತೆ, ನೋಡಿದಂತೆ ಕಿವಿ ಕೇಳಿಸಿದಂತೆ ಅಂಥ ಕಾರ್ಯಗಳೆಲ್ಲ ನಿಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ. ವಾಕ್ಯ ಹೇಳ್ತದೆ ವಿಶೇಷವಾದ ಅದ್ಭುತ ಕಾರ್ಯ ಅಂದರೆ ನಿಮ್ಮ ಕಣ್ಣು ಕೂಡ ಕಾಣಲಿಲ್ಲ, ನಿಮ್ಮ ಕಿವಿಯೂ ಕೂಡ ಕೇಳಲಿಲ್ಲ, ಅದರ ಭಾವನೆಯು ಕೂಡ ನಿಮ್ಮ ಹೃದಯದಲ್ಲಿ ಕೂಡ ಹುಟ್ಟುವುದಿಲ್ಲ. ಅಂತಹ ಪ್ರಕಾರವಾದ ಒಂದು ಎಕ್ಸ್ಟ್ರಾಡಿನರಿ ಥಿಂಗ್, ಒಂದು ಸ್ಪೆಷಲ್ ಆದ ಅದ್ಭುತಗಳು, ಒಂದು ವಿಶೇಷವಾದ ಅದ್ಭುತ ಕಾರ್ಯಗಳು, ಹಿತವಾದ ಆಲೋಚನೆಗಳನ್ನು ಯೆಹೋವನು ನಮ್ಮ ಬಾಳಿನಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ಮುಂಜಾನೆಯಲ್ಲಿ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಹೇಳ್ರಿ, ಯೆಹೋವನೇ ನನ್ನನ್ನು ಆಶೀರ್ವದಿಸಿರುವುದಕ್ಕಾಗಿ ಸ್ತೋತ್ರ, ವಿಶೇಷವಾಗಿ ನನ್ನನ್ನು ಆಶೀರ್ವದಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ಹೇಳ್ರಿ. ಯಾಕೆಂದರೆ ಈ ದಿನಕ್ಕಾಗಿ, ಈ ತಿಂಗಳಿಗಾಗಿ, ಈ ಎಲ್ಲ ಒಂದು ಹೆಜ್ಜೆಗಳಿಗಾಗಿ ಯೆಹೋವನು ನಿಮ್ಮ ಹಿತಕ್ಕಾಗಿ ಮಾಡಿಕೊಂಡಿರುವಂಥ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಅದು ಎಷ್ಟೋ ವಿಶೇಷವಾಗಿವೆ. ಆ ಎಷ್ಟೋ ವಿಶೇಷ ಅಂದಾಗಲೇ ಅದು ಬಹಳ ದೊಡ್ಡದಾಗಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಮುಂದೆ ಎಂದಿಗೂ ಕೂಡ ಅಯ್ಯೋ ಅವ್ರದ್ದಿದೆ ಇವ್ರದ್ದಿದೆ ಅನ್ನುವ ಪ್ರಕಾರ ನೀವು ಕೊರಗಬೇಡ್ರಿ. ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ನನ್ನ ಮಗನೇ, ನನ್ನ ಮಗಳೇ, ನನ್ನ ದೃಷ್ಟಿಯಲ್ಲಿ ನಿನಗಾಗಿ ನಾನು ಮಾಡಿಕೊಂಡಿರುವಂಥ ಆಲೋಚನೆಗಳು, ನೀನು, ನಿನ್ನ ಕುಟುಂಬ, ನಿನ್ನ ಕೆಲಸ, ನಿನ್ನ ವರಮಾನ ಎಲ್ಲವೂ ಕೂಡ ವಿಶೇಷವಾಗಿದೆ. ನಾನು ವಿಶೇಷವಾಗಿ ಆಲೋಚನೆ ಮಾಡಿದ್ದೇನೆ, ವಿಶೇಷವಾಗಿ ಅದ್ಭುತವನ್ನು ನಡೆಸ್ತೇನೆ, ಹಿತಕರವಾಗಿ ಆಶೀರ್ವದಿಸ್ತೇನೆ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ನಂಬಿಕೆ ಇದೆಯಾ? ನಾವು ಅದನ್ನು ಸ್ವೀಕರಿಸೋಣವೇ? ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ಹೌದು, ನೀ ನಮ್ಮ ಬದುಕಿನಲ್ಲಿ ಮಾಡಿಕೊಂಡಿರುವಂಥ ಆಲೋಚನೆಗಳು
ಹಿತಕರವಾದದ್ದು, ವಿಶೇಷವಾದದ್ದು, ಅದ್ಭುತಕರವಾದದ್ದು ಆಗಿದ್ದಕ್ಕಾಗಿ ವಂದನೆ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರ ಯವನ ಜೀವಿತ ಆಗಿರ್ಬೋದು, ಕೆಲಸ ಜೀವಿತ ಆಗಿರ್ಬೋದು, ಓದುವ ವಿಷಯ ಆಗಿರ್ಬೋದು, ಯಾವುದೇ ಸಂಗತಿಗಳಾಗಿರಲಿ, ನೀನು ಅವರಿಗಾಗಿ ಮಾಡಿರುವ ಎಲ್ಲ ಕಾರ್ಯಗಳು ಅದು ವಿಶೇಷವಾದದ್ದು. ಅದಕ್ಕಾಗಿ ವಂದನೆ. ಅದಕ್ಕಾಗಿ ಕರ್ತನೇ, ಮುಂಜಾನೆಯಲ್ಲಿ ಈ ವಾಕ್ಯದ ಪ್ರಕಾರ ನಾನು ನಿನ್ನ ಮಕ್ಕಳನ್ನು ಆಶೀರ್ವದಿಸ್ತೇನೆ. ನೀನು ಅವರ ಕುರಿತಾಗಿ ಮಾಡಿಕೊಂಡಿರುವ ಆ ಎಲ್ಲ ಹಿತವಾದ ಆಲೋಚನೆಗಳಿಗಾಗಿ, ವಿಶೇಷವಾದ ಪ್ಲ್ಯಾನ್ಗಳಿಗಾಗಿ ಸ್ತೋತ್ರ. ಅದು ಶೀಘ್ರವಾಗಿ ಅವರ ಜೀವಿತದಲ್ಲಿ ನೆರವೇರಲ್ಪಡಲಿ. ಆಶೀರ್ವಾದ ಮಾಡಿ ನಡೆಸು ಅಪ್ಪ. ಉತ್ತಮವಾದ ಒಂದು ಎಕ್ಸ್ಟ್ರಾಡಿನರಿ ಮಿರಾಕಲ್ಸ್, ಅದ್ಭುತವಾದ ಕಾರ್ಯಗಳು ಅವ್ರ ಜೀವಿತದಲ್ಲಿ ನಡೆಯಲ್ಪಡಲಿ. ಈ ದಿನ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.